ಐಪಿಎಲ್ ನಲ್ಲಿ ಆರ್ಸಿಬಿ ಪರ ಆಡೋಕೆ ಕ್ರಿಕೆಟರ್ಸ್ ಕೂಡ ಯಾಕೆ ಆ ಮಟ್ಟಿಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿರುವಂತ ಫ್ಯಾನ್ಸ್ ಕ್ರೇಜ್, ಹಾಗೆ ಲಾಯಲ್ಟಿ, ಜೊತೆಗೆ ಹೋಮ್ ಮ್ಯಾಚ್ಗಳಲ್ಲಿ ಸಿಗುವಂತ ಸಪೋರ್ಟ್. ಅದೆಲ್ಲಕ್ಕಿಂತ ಜಾಸ್ತಿ ಅವರು ಅಟ್ಲೀಸ್ಟ್ ಒಂದು ಮ್ಯಾಚ್ ಅಲ್ಲಿ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ರು ಸಾಕು, ಅಭಿಮಾನಿಗಳ ಹಾರ್ಟ್ ಅಲ್ಲಿ ಜಾಗ ಫಿಕ್ಸ್ ಅಂತಾನೆ ಲೆಕ್ಕ. ಈಗ ಹೈದರಾಬಾದ್ ವಿರುದ್ಧದ ಪಂದ್ಯದ ಬಳಿಕ ಜೇಕಬ್ ಡಫಿ ಕೂಡ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಹೇಜಲ್ವುಡ್ ಆಬ್ಸೆನ್ಸ್ ನಲ್ಲಿ ಡಫಿ ಹೇಗೆ ಗೇಮ್ ಚೇಂಜರ್ ಆದ್ರು, ಮಿನಿ ಆಕ್ಷನ್ ನಲ್ಲಿ ಫ್ರಾಂಚೈಸಿಯ ಸ್ಮಾರ್ಟ್ನೆಸ್ ಎಂಥದ್ದು, ಮುಂದಿನ ಪಂದ್ಯಗಳಲ್ಲೂ ಕೂಡ ಜಾಗ ಫಿಕ್ಸ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಸೀಸನ್ ಐಪಿಎಲ್ ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿ ಟೇಬಲ್ ಟಾಪರ್ ಆಗಿರುವಂತ ಆರ್ಸಿಬಿ ಬಾಯ್ಸ್ ಈಗ ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗ್ತಿದ್ದಾರೆ. ಭಾನುವಾರ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಬೆಂಗಳೂರಿನಲ್ಲೇ 2ನೇ ಪಂದ್ಯ ನಡೆಯಲಿದೆ. ಕಳೆದ 3 ಪಂದ್ಯಗಳಲ್ಲೂ ಸಿಎಸ್ಕೆ ವಿರುದ್ಧ ಗೆದ್ದಿರುವಂತ ರೆಡ್ ಆರ್ಮಿ ಈ ಸಲ ಡಾಮಿನೇಷನ್ ಮಾಡುವಂತ ಮೈಂಡ್ ಸೆಟ್ ನಲ್ಲೇ ಇದೆ. ಜೊತೆಗೆ ಜೇಕಬ್ ಡಫಿ ಅವರ ಪರ್ಫಾರ್ಮೆನ್ಸ್ ಮತ್ತಷ್ಟು ಬೂಸ್ಟ್ ನೀಡ್ತಿದೆ. ಯಾಕಂದ್ರೆ ಐಪಿಎಲ್ ಡೆಬ್ಯೂ ಮ್ಯಾಚ್ ಅಲ್ಲೇ ಬ್ಯಾಟರ್ ಗಳನ್ನ ಬೂಸ್ಟ್ ಮಾಡಿದ್ದಾರೆ. 300+ ರನ್ಸ್ ಎಂದಿದ್ದ ಹೈದರಾಬಾದ್ ಹೆಡೆಮುರಿ ಕಟ್ಟಿದ ಡಫಿ. ಐಪಿಎಲ್ ಆರಂಭಕ್ಕೂ ಮೊದಲೇ ಚಿನ್ನಸ್ವಾಮಿಯಲ್ಲಿ ನಮ್ಮ ಟಾರ್ಗೆಟ್ 300+ ರನ್ಗಳು. ಜೊತೆಗೆ ನಾನು ಹೇಗೆ ಬ್ಯಾಟಿಂಗ್ ಅನ್ನ ಮಾಡ್ತೇನೋ ಗೊತ್ತಿಲ್ಲ, ಆದ್ರೆ ಟ್ರಾವಿಸ್ ಹೆಡ್ಗೆ ಆರ್ಸಿಬಿ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಯಾಟಿಂಗ್ ಮಾಡೋದಂದ್ರೆ ಇಷ್ಟ ಅಂತ ಅಭಿಷೇಕ್ ಶರ್ಮಾ ಹೇಳಿದ್ರು. ಆದ್ರೆ ಹೀಗೆ ಹೇಳಿದಂತ ಅಭಿಷೇಕ್ ಶರ್ಮಾ ಜೊತೆಗೆ ಟ್ರಾವಿಸ್ ಹೆಡ್ಗೂ ಕೂಡ ಬ್ಯಾಟ್ ಬಿಚ್ಚೋ ಮೊದಲೇ ಪೆವಿಲಿಯನ್ ದಾರಿ ತೋರಿಸಿದ್ದೆ ನ್ಯೂಜಿಲೆಂಡ್ ಮೂಲದ ವೇಗಿ ಜೇಕಬ್ ಡಫಿ. ಜೋಶ್ ಹೇಜಲ್ವುಡ್ ಅವರ ಆಬ್ಸೆನ್ಸ್ ನಲ್ಲಿ ಪ್ಲೇಯಿಂಗ್ 11 ನಲ್ಲಿ ಬಂದ ಡಫಿ ಫಸ್ಟ್ ಮ್ಯಾಚ್ ಅಲ್ಲಿ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ಇರುವಂತಹ ತಂಡಕ್ಕೆ ನೀರು ಕುಡಿಸಿದ್ದಾರೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದ ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ ಹಾಗೆ ಹೆಡ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಇಬ್ರು ಕೂಡ T20 ಫಾರ್ಮೆಟ್ ನ ಸ್ಫೋಟಕ ಬ್ಯಾಟರ್ಗಳೇ. ಆದ್ರೆ 3ನೇ ಓವರ್ನಲ್ಲಿ ಡಫಿ ಇಬ್ಬರನ್ನು ಪೆವಿಲಿಯನ್ ಕಟ್ತಾರೆ. 3ನೇ ಓವರ್ನ ಮೊದಲ ಬಾಲಲ್ಲೇ 7 ರನ್ ಗಳಿಸಿದ್ದ ಅಭಿಷೇಕ್ ಶರ್ಮಾ ಹಾಗೆ ಅದೇ ಓವರ್ನ ಕೊನೆಯ ಬಾಲಲ್ಲಿ 11 ರನ್ಗಳನ್ನ ಕಲೆ ಹಾಕಿದ್ದ ಟ್ರಾವಿಸ್ ಹೆಡ್ ಅವರ ವಿಕೆಟ್ ಅನ್ನ ತೆಗಿತಾರೆ. ಸೊ ಒಂದೇ ಓವರ್ನಲ್ಲಿ ಇಬ್ಬರು ಓಪನರ್ಗಳನ್ನ ಭೇಟಿಯಾಡ್ತಾರೆ. ಜೊತೆಗೆ ನೆಕ್ಸ್ಟ್ 5ನೇ ಓವರ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೂ ವಿಕೆಟ್ ಕಿತ್ತು ಶಾಕ್ ಕೊಡ್ತಾರೆ. 6 ಬಾಲಲ್ಲಿ 1 ರನ್ ಗಳಿಸಿ ರೆಡ್ಡಿ ವಾಪಸ್ ಹೋಗ್ತಾರೆ. ಸೊ ಅಲ್ಲಿಗೆ ಟಾಪ್ 4 ಬ್ಯಾಟರ್ಗಳಲ್ಲಿ 3ರನ್ನ ಡಫಿಯೇ ಔಟ್ ಮಾಡಿದ್ರು. ಅಂಡ್ ಇವರೆಲ್ಲ ಸೆಟಲ್ ಆಗೋ ಮೊದಲೇ ವಿಕೆಟ್ ಅನ್ನ ತೆಗೆದಿದ್ರು. ಒನ್ಸ್ ಇವರು ಸೆಟಲ್ ಆಗಿದ್ರು ಅಂದ್ರೆ ಮೋಸ್ಟ್ ಡೇಂಜರಸ್ ಆಗ್ತಾ ಇದ್ರು. ಸೊ ಡಫಿ ಅವರ ಇದೇ ಪರ್ಫಾರ್ಮೆನ್ಸ್ ನಿಂದಾಗಿ ಪವರ್ ಪ್ಲೇ ನಲ್ಲಿ SRH ತಂಡ ಕೇವಲ 6 ಓವರ್ಗಳಲ್ಲಿ 3 ವಿಕೆಟ್ಗಳನ್ನ ಕಳ್ಕೊಂಡು 49 ರನ್ಗಳನ್ನ ಕಲೆ ಹಾಕಿತ್ತು. ತಮ್ಮ ಕರಾರುವಾಕ್ ಬೌಲಿಂಗ್ ನಿಂದ 4 ಓವರ್ಗಳಲ್ಲಿ ನೀಡಿದ್ದು ಕೇವಲ 22 ರನ್ಗಳನ್ನ ಮಾತ್ರ. 24 ಎಸೆತಗಳಲ್ಲಿ 11 ಬಾಲ್ಗಳಲ್ಲಿ ಮಾತ್ರ ಇವರು ರನ್ ಅನ್ನ ಕೊಟ್ಟಿರೋದು. ಇನ್ನುಳಿದ 13 ಬಾಲ್ಗಳನ್ನ ಡಾಟ್ ಮಾಡೋ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಪದಾರ್ಪಣೆ ಪಂದ್ಯದಲ್ಲಿ ಅತ್ಯಧಿಕ ಡಾಟ್ ಬಾಲ್ ಎಸೆದ ಬೌಲರ್ ಎನಿಸಿಕೊಂಡಿದ್ದಾರೆ. ಬ್ಯಾಟರ್ ಫ್ರೆಂಡ್ಲಿ ಪಿಚ್ ನಲ್ಲಿ ಇಷ್ಟು ಕಡಿಮೆ ಎಕಾನಮಿಯಲ್ಲಿ ರನ್ಗಳನ್ನ ನೀಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ರಾಯಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೊದಲ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಅಷ್ಟಕ್ಕೂ ಡಫಿಯನ್ನ ಆರ್ಸಿಬಿ ಫ್ರಾಂಚೈಸಿ ಖರೀದಿ ಮಾಡಿದ್ದೇ ಇಂಟ್ರೆಸ್ಟಿಂಗ್ ಆಗಿದೆ. ಹೈದರಾಬಾದ್ ವಿರುದ್ಧದ ಪಂದ್ಯದ ಬಳಿಕ ಕ್ರಿಕೆಟ್ ಲೋಕದಲ್ಲಿ, ಅದರಲ್ಲೂ ಕೂಡ ಭಾರತದಲ್ಲಿ ಡಫಿ ಹೆಸರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಬಟ್ ಇಂಡಿಯನ್ ಫ್ಯಾನ್ಸ್ಗೆ ಇವರ ಹೆಸರು ಹೊಸದಾಗಿರಬಹುದು. ಆದ್ರೆ ಡಫಿ ಹಲವು ವರ್ಷಗಳಿಂದ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದಲ್ಲಿ ಆಡ್ತಾ ಇದ್ದಾರೆ. ಸೊ ನ್ಯೂಜಿಲೆಂಡ್ ಮೂಲದ ವೇಗಿ ಜೇಕಬ್ ಡಫಿ ಅವರು ಭಾರತದ ಐಪಿಎಲ್ ನಲ್ಲಿ ಸೌಂಡ್ ಮಾಡ್ತಾ ಇರೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನ್ಯೂಜಿಲೆಂಡ್ ನ ಲಮ್ಸ್ಡನ್ ಮೂಲದ ಡಫಿ 2012ರಲ್ಲಿ ಅಂದ್ರೆ ಅವರಿಗೆ 17ನೇ ವಯಸ್ಸಿನಲ್ಲಿ ಹಿರಿಯರ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡ್ತಾರೆ. ಸೊ ಆಗಿಂದ ಈವರೆಗೆ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ 340ಕ್ಕೂ ಹೆಚ್ಚು ವಿಕೆಟ್ಗಳನ್ನ ಪಡೆದಿದ್ದಾರೆ. ಜೊತೆಗೆ T20 ಫಾರ್ಮೆಟ್ ನಲ್ಲಿ 180ಕ್ಕೂ ಹೆಚ್ಚು ವಿಕೆಟ್ಗಳು ಇವರ ಹೆಸರಲ್ಲಿವೆ. ಅಂಡ್ 2020ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ. ಸೊ ಈಗ T20 ಸ್ಪೆಷಲಿಸ್ಟ್ ಬೌಲರ್ ಆಗಿದ್ದಾರೆ. 2025ರ ಆರಂಭದಲ್ಲಿ ಪಾಕಿಸ್ತಾನ ವಿರುದ್ಧದ ಸರಣಿಯಲ್ಲಿ ಅಬ್ಬರಿಸಿದ್ದಂತ ಡಫಿ ICC T20 ಬೌಲಿಂಗ್ ಶ್ರೇಯಾಂಕದಲ್ಲಿ ವಿಶ್ವದ ನಂಬರ್ 1 ಬೌಲರ್ ಕೂಡ ಆಗಿದ್ರು. 2025ರ IPL ಬಳಿಕ ಆರ್ಸಿಬಿ ತಂಡ ಡಫಿ ಅವರನ್ನ ಮೂಲ ಬೆಲೆ 2 ಕೋಟಿ ರೂಪಾಯಿಗೆ ಖರೀದಿಯನ್ನ ಮಾಡುತ್ತೆ. ಯಾಕಂದ್ರೆ ಯಾವ ಫ್ರಾಂಚೈಸಿ ಕೂಡ ಡಫಿ ಕಡೆ ನೋಡಿರ್ಲಿಲ್ಲ. ಆದ್ರೆ ಡಫಿ ಅವರ ಸ್ಟ್ರೆಂತ್ ಬಗ್ಗೆ ಚೆನ್ನಾಗಿ ಗ್ರೌಂಡ್ ವರ್ಕ್ ಮಾಡಿದಂತ ಫ್ರಾಂಚೈಸಿ ಬೇಸ್ ಪ್ರೈಸ್ಗೆ ಖರೀದಿ ಮಾಡಿ ಬಿಡ್ ಕನ್ಫರ್ಮ್ ಆಗ್ತಾ ಇದ್ದಂತೆ ಫುಲ್ ಹ್ಯಾಪಿ ಆಗಿದ್ರು.
ಸೊ ಆರಂಭದಲ್ಲಿ ಇವರನ್ನ ಬ್ಯಾಕಪ್ ಬೌಲರ್ ಅಂತಾನೆ ಪರಿಗಣಿಸಲಾಗಿತ್ತು. ಆದರೆ SRH ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಡಫಿ ಈಗ ಜೋಶ್ ಹೇಜಲ್ವುಡ್ ಅವರ ಆಬ್ಸೆನ್ಸ್ ನಲ್ಲಿ ತಂಡದ ಖಾಯಂ ಸದಸ್ಯನಾಗುವುದು ಪಕ್ಕಾ ಆಗಿದೆ. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ಜೇಕಬ್ ಡಫಿ ಅವರ ಇತ್ತೀಚಿನ T20 ನಂಬರ್ಸ್ ಅಷ್ಟೇನು ಇಂಪ್ರೆಸಿವ್ ಆಗಿರಲಿಲ್ಲ. T20 ವಿಶ್ವಕಪ್ನಲ್ಲಿ 5 ಪಂದ್ಯಗಳಲ್ಲಿ ಕೇವಲ 3 ವಿಕೆಟ್ಗಳನ್ನ ಮಾತ್ರ ಪಡೆದಿದ್ರು. ಜೊತೆಗೆ 10+8 ಎಕಾನಮಿ ರೇಟ್ನೊಂದಿಗೆ ರನ್ಸ್ ಕೊಟ್ಟಿದ್ರು. ಸೊ ಇಂಡಿಯನ್ ಸಾಯಿಲ್ ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂತ ಗೊಂದಲ ಕೂಡ ಇತ್ತು. ಆದ್ರೆ IPL ನಲ್ಲಿ ತಾವಾಡಿದಂತ ಫಸ್ಟ್ ಮ್ಯಾಚ್ ಅಲ್ಲೇ 3 ವಿಕೆಟ್ ಅನ್ನ ತೆಗೆದು ಗ್ರ್ಯಾಂಡ್ ಆಗಿ ಡೆಬ್ಯೂ ಮಾಡಿದ್ದಾರೆ. ಸೊ RCB ಬೌಲಿಂಗ್ ಲೈನ್ ಅಪ್ ನ ಭರವಸೆಯಾಗಿದ್ದಾರೆ. ನಿಮಗೂ ಕೂಡ ಡಫಿ ಪರ್ಫಾರ್ಮೆನ್ಸ್ ಸೂಪರ್ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.